ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಅಂಡ್ ಯಾರು ಇವಾಗ PCA ಎಕ್ಸಾಮ್ ಆಗಿದೆ, ಪೇಪರ್ ಕರೆಕ್ಟ್ ಆಗಿ ಆಗಿಲ್ಲ ಅಂತ ಕೆಲವ್ರು ಹೇಳ್ತಿದ್ದಾರೆ. ಅಂದ್ರೆ ಕೆಲವ್ರು ಲೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ, ಪೇಪರ್ ಲೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಕೆಲವೊಂದು ಮೆಸೇಜ್ಗಳು ಬಂತು, ಮ್ಯಾಮ್ ಈ ತರ ಎಲ್ಲ ಲೀಕ್ ಆದ್ರೆ ನಮಗ್ ಮತ್ತೆ ಓದೋದಕ್ ಮನ್ಸ್ ಬರಲ್ಲ, ಬೇರೆ ಎಕ್ಸಾಮ್ ಮೇಲೆ ನಂಬಿಕೆ ಕೂಡ ಕಳ್ಕೊಂತೀವಿ. ಎಲ್ಲಾ ಮನೇಲಿ ಅಷ್ಟ್ ಕಷ್ಟ ಇದ್ರು ಒಂದು ಧೈರ್ಯದಿಂದ ಬಂದು ಓದುವಾಗ ಈ ತರ ಆದ್ರೆ ಅಂತ ಹೇಳ್ತಿದ್ದೀರಾ. ಬಟ್ ಆಕ್ಚುಲಿ ಕರಪ್ಷನ್ ತುಂಬಾನೇ ಇದೆ, ಅದು ನಿಮಗೂ ಗೊತ್ತಿರೋದೆ, ಎಲ್ರಿಗೂ ಗೊತ್ತಿರೋದೆ. ಬಟ್ ನಾ ಏನ್ ಹೇಳ್ತೀನಿ ಅಂದ್ರೆ, ಎಲ್ಲೂ ಅದನ್ನ ತುಂಬಾ ಮನ್ಸಿಗೆ ಹಾಕೊಳಕ್ ಹೋಗ್ಬೇಡಿ. ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಬಟ್ ಜೆನ್ಯೂನ್ ಆಗಿ ಎಕ್ಸಾಮ್ ನಡೆಯುತ್ತೆ, ಪಾಸ್ ಆಗೇ ಆಗ್ತೀರಾ. ಓಕೆನಾ? ಸೊ ಇವತ್ತು ಡೇ 15, ನೆಕ್ಸ್ಟ್ ಟಾಪಿಕ್ ಬಗ್ಗೆ. ಆಲ್ಮೋಸ್ಟ್ ನಾವು ಹಿಸ್ಟ್ರಿ ಮುಗಿಸಿದೀವಿ, ಮಾಡರ್ನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ. ಈಗ ಸದ್ಯದಲ್ಲಿ ಜಿಯೋಗ್ರಫಿನೂ ಮುಗಿಸಿದೀವಿ, ಈಗ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಇದೀವಿ. ಸೊ ಕರ್ನಾಟಕ ಜಿಯೋಗ್ರಫಿ ಆದ್ಮೇಲೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿಗೆ ಹೋಗ್ತೀವಿ. ಸೊ ಆಲ್ಮೋಸ್ಟ್ ಏನ್ ಸಿಲೆಬಸ್ ಕೊಟ್ಟಿದೀನೋ ಅದ್ರ ಪ್ರಕಾರನೇ ನಡ್ಕೊಂಡು ಹೋಗ್ತಿದೆ. ಸೊ ಫಸ್ಟ್ ಕ್ವಶನ್ಗೆ ಹೋಗೋಣ, ಲೇಟ್ ಮಾಡೋದ್ ಬೇಡ. ಇವತ್ತಿನ ಟಾಪಿಕ್ ಕರ್ನಾಟಕ ಫಿಸಿಕಲ್ ಜಿಯೋಗ್ರಫಿ ಅಂಡ್ ರಿವರ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕರ್ನಾಟಕದಲ್ಲಿ ಹರಿಯುವಂತಹ ರಿವರ್ಸ್ ಗಳ ಬಗ್ಗೆ ತುಂಬಾನೇ ಗೊತ್ತಿರ್ಬೇಕಾಗತ್ತೆ ನಿಮಗೆ. ಓಕೆ, ಮೊದಲನೇ ಕ್ವಶನ್, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶದ ವ್ಯಾಪ್ತಿ ಯಾವುದು? ಯಾರಾದ್ರೂ ಹೇಳ್ತೀರಾ? ಆನ್ಸರ್ ಈಸ್ ಬಿ. 11.5 degree north and 18.5 degree north. Okay, and 74 degree east, 78.5 degree east ಬರುತ್ತೆ. ಓಕೆನಾ? ನೆಕ್ಸ್ಟ್ ಹೋಗೋಣ. ನಾರ್ಮಲಿ ಈ ತರ ಕ್ವಶನ್ಸ್ ಗಳು ಜನರಲ್ ಆಗಿ ಕೇಳಲ್ಲ, ಬಟ್ ಸ್ಟಿಲ್ ಒಂದ್ ಸ್ವಲ್ಪ ನಾಲೆಡ್ಜ್ ಇರೋದು ಒಳ್ಳೇದು. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಮತ್ತು ಇದು ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ ಎಷ್ಟು ಶೇಕಡ ಇದೆ? ಹೇಳ್ತೀರಾ? 1,91,976 ಚದರ ಕಿಲೋಮೀಟರ್, 5.83%. 1,92,204 ಚದರ ಕಿಲೋಮೀಟರ್, 5.83%. 1,91,976 ಚದರ ಕಿಲೋಮೀಟರ್, 6.23%. 1,90,500 ಚದರ ಕಿಲೋಮೀಟರ್, 5.83. ಆನ್ಸರ್ ಈಸ್ ಎ. 1,91,976 ಚದರ ಕಿಲೋಮೀಟರ್, 5.83% ಇದೆ. ಓಕೆ, ಕರ್ನಾಟಕದ ಪಶ್ಚಿಮ ಗಡಿಯು ಯಾವುದನ್ನು ಹೊಂದಿದೆ? ವೆಸ್ಟರ್ನ್ ಬೌಂಡ್ರೀಸ್. ಹೇಳ್ತೀರಾ? ವೆರಿ ಈಸಿ ಕ್ವಶನ್ ಅಲ್ವಾ? ಅರೇಬಿಯನ್ ಸಿ. ನೆಕ್ಸ್ಟ್, ಕರ್ನಾಟಕದ ಭೌಗೋಳಿಕ ವಿಭಾಗಗಳು ಯಾವುವು? ಕರಾವಳಿ ಪ್ರದೇಶ, ಮಲೆನಾಡು, ಉತ್ತರ ಮೈದಾನ, ದಕ್ಷಿಣ ಮೈದಾನ. ಓಕೆ, ನೆಕ್ಸ್ಟ್, ಕರಾವಳಿ ಪ್ರದೇಶ, ಪಶ್ಚಿಮ ಘಟ್ಟ, ಮೈದಾನ, ಪ್ರಸ್ಥಭೂಮಿ. ಓಕೆ, ಕರಾವಳಿ ಪ್ರದೇಶ, ಮಲೆನಾಡು, ಬಯಲು ಸೀಮೆ, ಪ್ರಸ್ಥಭೂಮಿ. ಓಕೆ, ಕರಾವಳಿ ಪ್ರದೇಶ, ಮಲೆನಾಡು, ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ. ಆನ್ಸರ್ ಈಸ್ ಎ. ಕೋಸ್ಟಲ್ ರೀಜನ್, ಮಲೆನಾಡ್, ನಾರ್ದರ್ನ್ ಪ್ಲೇನ್, ಸದರ್ನ್ ಪ್ಲೇನ್. ಓಕೆ, ನೆಕ್ಸ್ಟ್ ಹೋಗೋಣ. ಕರ್ನಾಟಕದ ಮಲೆನಾಡು ಪ್ರದೇಶವು ಯಾವುದಕ್ಕೆ ಹೆಸರುವಾಸಿಯಾಗಿದೆ? ವೆರಿ ಈಸಿ ಕ್ವಶನ್ ಅಲ್ವಾ ಇದು? ದಟ್ಟವಾದ ಕಾಡುಗಳು, ಭಾರಿ ಮಳೆ, ಎತ್ತರದ ಶಿಖರಗಳು. ನೆಕ್ಸ್ಟ್, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಮತ್ತು ಅದು ಯಾವ ಜಿಲ್ಲೆಯಲ್ಲಿದೆ? ಕುದುರೆಮುಖ ಚಿಕ್ಕಮಗಳೂರು, ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು, ತಂಡಿಯೊಡಮೋಲ್ ಕೊಡಗು. ಆನ್ಸರ್ ಈಸ್ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೋಗೋಣ. ಎಷ್ಟು ಮೀಟರ್ ಇದೆ ಅದು? 1895 ಮೀಟರ್ ಇದೆ. ಕುದುರೆಮುಖ ಎಷ್ಟಿದೆ? 1894 ಇದೆ. ಓಕೆ, ತಂಡಿಯೊಡಮೋಲ್ 1750 ಇದೆ. ಸಾರಿ, ಬಾಬಾ ಬುಡನ್ಗಿರಿಗೆ ಹಾಕಿದೀನಿ ನಾನು. ಬಾಬಾ ಬುಡನ್ಗಿರಿ 1895 ಇದೆ. ಕುದುರೆಮುಖ 1894 ಇದೆ. ತಡಿಯೊಡಮೋಲ್ ಬಂದ್ಬಿಟ್ಟು 1750 ಇದೆ. ಮುಳ್ಳಯ್ಯನಗಿರಿ 1930 ಇದೆ. ಓಕೆ, ಕೃಷ್ಣಾ ನದಿಯು ಕರ್ನಾಟಕವನ್ನು ಪ್ರವೇಶಿಸುವ ಸ್ಥಳ ಯಾವುದು? ರಾಯಚೂರಿನ ದೇವಸುಗೂರ್, ಬೆಳಗಾವಿಯ ಐನಾಪುರ, ಬಿಜಾಪುರದ ಚಿಮ್ಮಲ್ಗಿ, ಗುಲ್ಬರ್ಗದ ಸಂಗಮ. ಆನ್ಸರ್ ಈಸ್
ರಾಯಚೂರಿನ ದೇವಸಗೂರು. ಓಕೆ. ನೆಕ್ಸ್ಟ್, ಕೃಷ್ಣಾ ನದಿಯು ಕರ್ನಾಟಕವನ್ನು ತೊರೆಯುವ ಸ್ಥಳ ಯಾವುದು ಅಂದ್ರೆ ಎಲ್ಲಿ ಅದು ಕರ್ನಾಟಕನ ಬಿಟ್ಟು ಹೋಗುತ್ತೆ. ದೆನ್ ಬೆಳಗಾವಿ ಐನಾಪುರ, ರಾಯಚೂರಿನ ದೇವಸಗೂರ್, ಬಿಜಾಪುರದ ಚಿಮಲ್ಗಿ, ಗುಲ್ಬರ್ಗದ ಸಂಗಮ. ಆನ್ಸರ್ ಈಸ್ ಸಾರಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕೃಷ್ಣ ಎಲ್ಲಿ ಹುಟ್ಟುತ್ತೆ ಅನ್ನೋದು ಬಂದ್ಬಿಟ್ಟು ಬೆಳಗಾವಿಯ ಐನಾಪುರ. ಓಕೆ, ಇದಕ್ಕೆ. ಬಟ್ ಎಲ್ಲಿ ಬಿಡುತ್ತೆ ಅನ್ನೋದು ರಾಯಚೂರಿನ ದೇವಸಗೂರ್. ಓಕೆ, ದಿಸ್ ದ ಕರೆಕ್ಟ್ ಆನ್ಸರ್. ತುಂಗಭದ್ರಾ ನದಿಯು ಯಾವ 2 ನದಿಗಳ ಸಂಗಮದಿಂದ ರೂಪುಗೊಳ್ಳುತ್ತದೆ? ತುಂಗ ಅಂಡ್ ಭದ್ರಾ, ಘಟಪ್ರಭಾ ಅಂಡ್ ಮಲಪ್ರಭಾ, ವೇದಾವತಿ ಮತ್ತು ಚಿಕ್ಕಾಗರಿ, ಕೃಷ್ಣ ಅಂಡ್ ಭೀಮಾ. ವೆರಿ ಈಸಿ ಕ್ವಶನ್. ತುಂಗ ಅಂಡ್ ಭದ್ರಾ. ತುಂಗ ಮತ್ತು ಭದ್ರಾ ನದಿಗಳು ಎಲ್ಲಿ ಸಂಗಮಿಸುತ್ತವೆ? ಕೂಡಲ ಸಂಗಮ, ಶೃಂಗೇರಿ, ಗಂಗಾಮೂಲ. ಆನ್ಸರ್ ಈಸ್ ಕೂಡಲಿ. ಓಕೆ, ಹೋಗೋಣ. ನೆಕ್ಸ್ಟ್, ಕೃಷ್ಣಾ ನದಿಯು ಒಟ್ಟು ಕರ್ನಾಟಕದ ಜಲಾನಯನ ಪ್ರದೇಶವು ಎಷ್ಟು? 1,13,271 ಚದರ ಕಿಲೋಮೀಟರ್, 1,13,290 ಚದರ ಕಿಲೋಮೀಟರ್, 1,12,271 ಚದರ ಕಿಲೋಮೀಟರ್, 1,14,271 ಕಿಲೋಮೀಟರ್. ಆನ್ಸರ್ ಈಸ್ ಎ, 1,13,271 ಚದರ ಕಿಲೋಮೀಟರ್. ಕಾವೇರಿ ನದಿಯು ಎಲ್ಲಿ ಹುಟ್ಟುತ್ತದೆ? ತಲಕಾವೇರಿ, ಕೊಡಗು, ಶೃಂಗೇರಿ, ಚಿಕ್ಕಮಗಳೂರು, ಗಂಗಾಮೂಲ. ಚಿಕ್ಕಮಗಳೂರು, ಕೂಡ್ಲಿ, ಶಿವಮೊಗ್ಗ. ತಲಕಾವೇರಿ, ಕೊಡಗು. ಕಾವೇರಿಯ ಪ್ರಮುಖ ಉಪನದಿಗಳು ಯಾವುದು? ಹೇಮಾವತಿ, ಹಾರಂಗಿ, ಲಕ್ಷ್ಮಣಿ ತೀರ್ಥ, ಕಬಿನಿ, ಅರ್ಕಾವತಿ, ಶಿಂಷಾ. ಅಲ್ವಾ? ಕರೆಕ್ಟ್, ಅದೇ ಕರೆಕ್ಟ್. ಇದೆಲ್ಲ ಯಾವುದು? ತುಂಗ, ಭದ್ರಾ, ವೇದಾವತಿ, ಹಗರಿ, ಕೃಷ್ಣ ರಿವರ್ದು ಟ್ರಿಬ್ಯೂಟರಿ. ಕರೆಕ್ಟ್ ಅಲ್ವಾ? ದೆನ್ ಘಟಪ್ರಭಾ, ಮಲಪ್ರಭಾ, ಭೀಮಾ, ಧೋನಿ, ಇದು ಕೂಡ ಕೃಷ್ಣ ರಿವರ್ದು. ಕರೆಕ್ಟ್ ಅಲ್ವಾ? ದೆನ್ ಶರಾವತಿ, ಕಾಳಿ, ನೇತ್ರಾವತಿ, ಅಘನಾಶಿ, ದೀಸ್ ಆರ್ ದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಕಾವೇರಿ ಒಟ್ಟು ಕರ್ನಾಟಕದ ಜಲಾನಯನ ಪ್ರದೇಶವು ಎಷ್ಟು? ನಾರ್ಮಲಿ ಇದು ಕೇಳಲ್ಲ, ಬಟ್ ತಿಳ್ಕೊಳ್ಳಿ. 34,270 ಚದರ ಕಿಲೋಮೀಟರ್, 47,883 ಚದರ ಕಿಲೋಮೀಟರ್, 48,000 ಚದರ ಕಿಲೋಮೀಟರ್, 35,000 ಚದರ ಕಿಲೋಮೀಟರ್. ಆನ್ಸರ್ ಈಸ್ 47,883 ಚದರ ಕಿಲೋಮೀಟರ್. ಓಕೆ. ಕರ್ನಾಟಕದಲ್ಲಿ ಪ್ರಮುಖ ಪಶ್ಚಿಮಾಭಿಮುಖ ನದಿಗಳು ಯಾವುದು? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಆಲ್ರೆಡಿ ಹೇಳ್ದೆ ನಾನು ಮೇಲೆ ಓದುವಾಗ. ಶರಾವತಿ, ಕಾಳಿ, ನೇತ್ರಾವತಿ, ಅಘನಾಶಿ. ಇದನ್ನೇ ಅಲ್ವಾ ಹೇಳಿದ್ದು? ಸೊ ಅದೇ ಆನ್ಸರ್. ಜೋಗ ಜಲಪಾತವು ಯಾವ ನದಿಯ ಮೇಲೆ ಇದೆ? ಕಾಳಿ, ಶರಾವತಿ, ನೇತ್ರಾವತಿ, ಅಘನಾಶಿ. ಆನ್ಸರ್ ಈಸ್ ಶರಾವತಿ. ಕರ್ನಾಟಕದ ಪಶ್ಚಿಮಾಭಿಮುಖ ನದಿಗಳು ಯಾವ ಸಾಗರವನ್ನು ಸೇರುತ್ತದೆ? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದಕ್ಕೆ ಸೇರುತ್ತೆ? ಈಸಿ ಕ್ವಶನ್. ಅರೇಬಿಯನ್ ಸೀಗೆ ಅಲ್ವಾ? ಅರೇಬಿಯನ್ ಸೀಗೆ ವೆಸ್ಟ್ ಅಲ್ಲಿ ಇರೋದು. ದೆನ್ ಕರ್ನಾಟಕದ ಪಶ್ಚಿಮಾಭಿಮುಖ ನದಿಗಳು ಒಟ್ಟು ಕರ್ನಾಟಕದ ನೀರಿನ ಸಂಪನ್ಮೂಲಗಳ ಎಷ್ಟು ಶೇಕಡವನ್ನು ಹೊಂದಿದೆ? ಇದು ಇಂಪಾರ್ಟೆಂಟ್, ನೆನಪಿರ್ಲಿ. 40, 50, 60, 70. ಆನ್ಸರ್ ಈಸ್ 60. ನೆಕ್ಸ್ಟ್, ಕರ್ನಾಟಕದ ನದಿ ವ್ಯವಸ್ಥೆಯ ಒಟ್ಟು ಸಂಖ್ಯೆ ಎಷ್ಟು? 5, 6, 7, 8. ಆನ್ಸರ್ ಈಸ್ 7. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದು? ಕಾವೇರಿ, ಕೃಷ್ಣ, ಗೋದಾವರಿ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಆನ್ಸರ್ ಈಸ್ ಕೃಷ್ಣ. ಓಕೆ. ನೆಕ್ಸ್ಟ್, ಕೃಷ್ಣಾ ನದಿಯು ಪ್ರಾಚೀನ ಕಾಲದಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು? ಕೃಷ್ಣವೇಣ್ಯ, ಕನ್ಹಪೆನ್ನ, ಮೈಸೋಲಸ್, ಇವೆಲ್ಲವೂ. ಆನ್ಸರ್ ಈಸ್ ಇವೆಲ್ಲವೂ. ಇದನ್ನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್, ಭೀಮಾ ನದಿಯ ಮೂಲ ಯಾವುದು? ಮಹಾಬಲೇಶ್ವರ, ಭೀಮಾಶಂಕರ, ತಲಕಾವೇರಿ, ಗಂಗಾಮೂಲ. ಆನ್ಸರ್ ಈಸ್ ಭೀಮಾಶಂಕರ. ಮಹಾಬಲೇಶ್ವರ ಬಂದ್ಬಿಟ್ಟು ಕೃಷ್ಣ ರಿವರ್ದು ಆರಿಜಿನ್. ಕರೆಕ್ಟ್ ಅಲ್ವಾ? ತಲಕಾವೇರಿ ಕಾವೇರಿ ರಿವರ್ದು. ಕರೆಕ್ಟ್ ಅಲ್ವಾ? ಗಂಗಾ ಮೂಲ ಬಂದ್ಬಿಟ್ಟು ತುಂಗ ಮತ್ತು ಭದ್ರಾ ನದಿಗಳ ಮೂಲ. ದೆನ್ ಧೋನಿ ನದಿಯು ಯಾವ ನದಿಯ ಉಪನದಿಯಾಗಿದೆ? ಕಾವೇರಿ, ಕೃಷ್ಣ, ಗೋದಾವರಿ, ತುಂಗಭದ್ರಾ.
ಆನ್ಸರ್ ಈಸ್ ಕೃಷ್ಣ. ಓಕೆ, ನೆಕ್ಸ್ಟ್, ಪೆದ್ದೊರೆ ಎಂದು ಕರ್ನಾಟಕದಲ್ಲಿ ಯಾವ ನದಿಯನ್ನು ಕರೆಯಲಾಗುತ್ತದೆ? ಕಾವೇರಿ, ತುಂಗಭದ್ರಾ, ಕೃಷ್ಣ, ಶರಾವತಿ. ಆನ್ಸರ್ ಈಸ್ ಕೃಷ್ಣ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ? 400 ಕಿಲೋಮೀಟರ್, 450, 483, 500 ಕಿಲೋಮೀಟರ್. ಆನ್ಸರ್ ಈಸ್ 483. ಕಾವೇರಿ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ? 500, 553, 600, 450. ಆನ್ಸರ್ ಈಸ್ 553. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಯಾವುವು? ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಹೇಮ, ಹಾರಂಗಿ, ಕಬಿನಿ, ಶರಾವತಿ, ಕಾಳಿ, ನೇತ್ರಾವತಿ, ವೇದಾವತಿ, ಚಿಕ್ಕಗರಿ. ಇಂಪಾರ್ಟೆಂಟ್ ಕೇಳಿದಾರೆ ಅವರು. ಆನ್ಸರ್ ಈಸ್ ಎ, ಕರೆಕ್ಟ್ ಅಲ್ವಾ? ಹೇಮಾವತಿ, ಹಾರಂಗಿ, ಕಬಿನಿ ಬಂದ್ಬಿಟ್ಟು ಕಾವೇರಿಯ ಉಪನದಿಗಳು, ಕರೆಕ್ಟ್ ಅಲ್ವಾ? ಶರಾವತಿ, ಕಾಳಿ, ನೇತ್ರಾವತಿ, ದೀಸ್ ಆರ್ ದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಕರೆಕ್ಟ್ ಅಲ್ವಾ? ದೆನ್ ವೇದಾವತಿ, ಚಿಕ್ಕಗರಿ ಬಂದ್ಬಿಟ್ಟು ಇಟ್ಸ್ ಎ ತುಂಗಭದ್ರಾ ನದಿಯ ಉಪನದಿಗಳು. ಘಟಪ್ರಭಾ ನದಿಯು ಎಲ್ಲಿ ಹುಟ್ಟುತ್ತದೆ? ಕುಲಕುಂಬಿ, ರಾಮ್ಘಾಟ್, ಭೀಮಶಂಕರ, ಮಹಾಬಲೇಶ್ವರ. ಆನ್ಸರ್ ಈಸ್ ರಾಮಘಾಟ್. ಕುಲಕುಂಬ ಬಂದ್ಬಿಟ್ಟು ಮಲಪ್ರಭಾ ರಿವರ್ ಹುಟ್ಟುವಂಥದ್ದು, ಮೂಲ ಆಗಿರುವುದು, ಆಯ್ತಾ? ದೆನ್ ಮಹಾಬಲೇಶ್ವರ ಕೃಷ್ಣ, ದೆನ್ ಯಾವುದು ಭೀಮಾಶಂಕರ ಭೀಮಾ, ಕರೆಕ್ಟ್ ಅಲ್ವಾ? ಮಲಪ್ರಭಾ ನದಿಯು ಎಲ್ಲಿ ಹುಟ್ಟುತ್ತದೆ? ಈಗಿನ್ನು ಹೇಳ್ದೆ ಅಲ್ವಾ? ಯಾವ್ದು ಹೇಳ್ದೆ? ಕುಂಬಿ. ನೆಕ್ಸ್ಟ್, ಹೇಮಾವತಿ ನದಿಯು ಯಾವ ನದಿಯ ಉಪನದಿಯಾಗಿದೆ? ಈಸಿ ಕ್ವಶನ್ ಅಲ್ವಾ? ಕಾವೇರಿ. ಇಲ್ಲಿ ಹೇಳ್ದೆ ನಾನು, ಇಲ್ಲಿ ನೋಡಿ, ಇಲ್ಲಿ ಹೇಳ್ದೆ ಹೇಮಾವತಿ, ಹರಂಗಿ, ಕಬಿನಿ, ದೀಸ್ ಆರ್ ದ ಟ್ರಿಬ್ಯೂಟರೀಸ್ ಆಫ್ ಕಾವೇರಿ. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ? ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಹಾಸನ. ಈಸಿ ಕ್ವಶನ್, ಕೊಡಗು. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಹರಿಯುತ್ತವೆ? ಚಿಕ್ಕಮಗಳೂರು. ಕರ್ನಾಟಕದ ಕರಾವಳಿ ಪ್ರದೇಶದ ಸರಾಸರಿ ಅಗಲ ಎಷ್ಟು? 30-50 ಕಿಲೋಮೀಟರ್, 50ರಿಂದ 80 ಕಿಲೋಮೀಟರ್, 80ರಿಂದ 100 ಕಿಲೋಮೀಟರ್, 100ರಿಂದ 120 ಕಿಲೋಮೀಟರ್. ಆನ್ಸರ್ ಈಸ್ 50ರಿಂದ 80 ಕಿಲೋಮೀಟರ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಡ್ಕೊಳ್ಳಿ. ಓಕೆ, ಕರ್ನಾಟಕದ ಕರಾವಳಿ ಪ್ರದೇಶವು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ವಿಸ್ತರಿಸಿದೆ? 200 ಕಿಲೋಮೀಟರ್, 267 ಕಿಲೋಮೀಟರ್, 300 ಕಿಲೋಮೀಟರ್, 240 ಕಿಲೋಮೀಟರ್. ಆನ್ಸರ್ ಈಸ್ 267 ಕಿಲೋಮೀಟರ್. ಕರ್ನಾಟಕದ ಕರಾವಳಿ ಪ್ರದೇಶವು ವಾರ್ಷಿಕವಾಗಿ ಎಷ್ಟು ಮಳೆಯನ್ನು ಪಡೆಯುತ್ತದೆ? 100 ಸೆಂಟಿಮೀಟರ್, 150 ಸೆಂಟಿಮೀಟರ್, 200 ಸೆಂಟಿಮೀಟರ್, 250 ಸೆಂಟಿಮೀಟರ್. ಆನ್ಸರ್ ಈಸ್ 250 ಸೆಂಟಿಮೀಟರ್. ಕೋಸ್ಟಲ್ ರೀಜನ್ ಕೇಳಿರೋದವರು. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಡುತ್ತವೆ? ನೀಲಗಿರಿ, ಸಹ್ಯಾದ್ರಿ, ಅಣ್ಣಾಮಲೈ, ಕಾರ್ಡಮಮ್. ಆನ್ಸರ್ ಈಸ್ ಸಹ್ಯಾದ್ರಿ. ಕರ್ನಾಟಕದ ಪ್ರಮುಖ ಪಶ್ಚಿಮ ಘಟ್ಟಗಳ ಕಾಲುವೆಗಳು ಯಾವುವು? ಹೇಳ್ತೀರಾ? ಘಾಟ್ಗಳು, ಕಣಿವೆಗಳು ಯಾವ್ದಾವ್ದು? ಆಗುಂಬೆ, ಶಿರಡಿ, ಚಾರ್ಮುಡಿ, ಹುಳಿಕಲ್. ಆನ್ಸರ್ ದಿಸ್ ಒನ್ ಓನ್ಲಿ, ಕರೆಕ್ಟ್ ಅಲ್ವಾ? ಕರ್ನಾಟಕದ ಉತ್ತರದ ಪ್ರಸ್ಥಭೂಮಿಯ ಪ್ರಮುಖ ಲಕ್ಷಣವೇನು? ದಟ್ಟವಾದ ಕಾಡುಗಳು, ಕಪ್ಪು ಮಣ್ಣು ಮತ್ತು ವಿಶಾಲವಾದ ಮರಗಳಿಲ್ಲದ ಪ್ರಸ್ಥಭೂಮಿ, ಎತ್ತರದ ಶಿಖರಗಳು ಮತ್ತು ಭಾರಿ ಮಳೆ, ಕರಾವಳಿ ತೀರ ಮತ್ತು ಬಂದರುಗಳು. ಕಪ್ಪು ಮಣ್ಣು ಮತ್ತು ವಿಶಾಲವಾದ ಮರಗಳಿಲ್ಲದ ಪ್ರಸ್ಥಭೂಮಿ. ಆಕ್ಚುಲಿ ಇವತ್ತಿನ PC ಕ್ವಶನ್ ಅಲ್ಲಿ ಕರ್ನಾಟಕದ ಮ್ಯಾಪ್ ಕೊಟ್ಬಿಟ್ಟು ಒಂದು ಕ್ವಶನ್ ಕೇಳಿದ್ರು, ಯಾವ ಸಾಯಿಲ್ ಇರುತ್ತೆ ಆ ರೀಜನ್ ಅಲ್ಲಿ ಅಂತ. ಸೊ ಅದು ಆಲ್ಮೋಸ್ಟ್ ನಾರ್ದರ್ನ್ ಅಂಡ್ ಕೋಸ್ಟಲ್ ರೀಜನ್ಸ್ ಬರುತ್ತೆ. ಸೊ ಆನ್ಸರ್ ಇಸ್ ಬ್ಲಾಕ್ ಸಾಯಿಲ್ ಅದಕ್ಕೆ. ದೆನ್ ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿಯ ಸರಾಸರಿ ಎತ್ತರ ಎಷ್ಟು? 300ರಿಂದ 600 ಮೀಟರ್, 450ರಿಂದ 700 ಮೀಟರ್, 600ರಿಂದ 900 ಮೀಟರ್, 900ರಿಂದ 1200 ಮೀಟರ್. ಆನ್ಸರ್ ಈಸ್ 600ರಿಂದ 900 ಮೀಟರ್. ಕರ್ನಾಟಕದ ಯಾವ ಶಿಖರವು ಸುಮಾರು 1930 ಮೀಟರ್ ಎತ್ತರವನ್ನು ಹೊಂದಿದೆ? ಇದು ಆಲ್ರೆಡಿ ನಾನು ಹೇಳ್ದೆ, ಮುಳ್ಳಯ್ಯನಗಿರಿ. ಫಸ್ಟಿಗೆನೆ ಹೇಳ್ದೆ, ಕರೆಕ್ಟ್ ಅಲ್ವಾ? ಕುದುರೆಮುಖ, ಬಾಬಾ ಬುಡನ್ಗಿರಿ 1895, ಕುದುರೆಮುಖ 1894, ಕರೆಕ್ಟ್ ಅಲ್ವಾ?
ಇದು ತೊಡಿಯ ಇದು ಮುಳ್ಳಯ್ಯನಗಿರಿ ಬಂದ್ಬಿಟ್ಟು 1930, ತಡಿಯೊಂಡಮೋಲ್ ಬಂದ್ಬಿಟ್ಟು 1750. ಓಕೆ. ಕರ್ನಾಟಕದ ಯಾವ ಪ್ರದೇಶವು ಮೈದಾನ ಎಂದು ಕರೆಯಲ್ಪಡುತ್ತದೆ? ಕೋಸ್ಟಲ್ ರೀಜನ್, ಮಲೆನಾಡು, ಪ್ಲಾಟ್ಯೂ, ವ್ಯಾಲಿ ರೀಜನ್. ಆನ್ಸರ್ ಈಸ್ ಪ್ಲಾಟ್ಯೂ. ನೆಕ್ಸ್ಟ್, ಕರ್ನಾಟಕದ ಕಾವೇರಿ ನದಿ ಜಲಾನಯನ ಪ್ರದೇಶವು ಕರ್ನಾಟಕದ ಒಟ್ಟು ಪ್ರದೇಶದ ಎಷ್ಟು ಶೇಕಡ? 15.99%, 17.99%, 19.99%, 24.96%. ಆನ್ಸರ್ ಈಸ್ ಡಿ. ಕರ್ನಾಟಕದ ಪಶ್ಚಿಮಾಭಿಮುಖ ನದಿಗಳು ಕರ್ನಾಟಕದ ಒಟ್ಟು ಪ್ರದೇಶದ ಎಷ್ಟು ಶೇಕಡ ಆವರಿಸಿವೆ? 10.73%, 12.73%, 13.68%, 15%. ಆನ್ಸರ್ ಈಸ್ 13.68%. ಕೃಷ್ಣಾ ನದಿಯು ಕರ್ನಾಟಕದ ಒಟ್ಟು ಪ್ರದೇಶದ ಎಷ್ಟು ಶೇಕಡ ಆವರಿಸಿದೆ? 55.6%, 57.6%, 59.6%, 61.6%, 59.6%. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪಶ್ಚಿಮಾಭಿಮುಖ ನದಿಗಳಿವೆ? 10, 20, 26, 30. ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಕೇಳ್ತಿದ್ದಾರೆ. ಎಷ್ಟು? 26 ಕರ್ನಾಟಕದಲ್ಲಿ ಅವ್ರು ಕೇಳಿರೋದು. ಓಕೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪಶ್ಚಿಮಾಭಿಮುಖ ನದಿಗಳಿದೆ? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳು. ಆನ್ಸರ್ ಈಸ್ 10. ಓಕೆ. ನೆಕ್ಸ್ಟ್, ಕರ್ನಾಟಕದ ಕೃಷ್ಣಾ ನದಿಯ ವಾರ್ಷಿಕ ಸರಾಸರಿ ಹರಿವು ಎಷ್ಟು? ಈ ಕ್ವಶನ್ಸ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಓಕೆನಾ, ಕೇಳಲ್ಲ ನಾರ್ಮಲಿ. ಓಕೆನಾ, ಸೊ ಜಾಸ್ತಿ ತಲೆ ಹಾಕೊಂಬೇಡಿ ಇದನ್ನೆಲ್ಲ. ಬಟ್ ಇದೆಲ್ಲ ನೆನ್ಪಿಟ್ಕೊಳ್ಳಿ, ವೆಸ್ಟ್ ಫ್ಲೋಯಿಂಗ್, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳೆಲ್ಲ. ಬಟ್ ಇಷ್ಟು ಪರ್ಸೆಂಟೇಜ್ ನಂಬರ್ಸ್ ಅಲ್ಲಿ ಕೇಳೋದು ನಾರ್ಮಲಿ ಕೇಳಲ್ಲ, ಆಲ್ಮೋಸ್ಟ್ 90% ಕೇಳಲ್ಲ. ಓಕೆನಾ, ಸೊ ಇದಕ್ಕೆ ಆನ್ಸರ್ 37,000 ಮಿಲಿಯನ್ ಕ್ಯೂಬಿಕ್ ಮೀಟರ್. ಓಕೆ, ಇದು ಕೇಳಲ್ಲ. ವಾಟ್ ಈಸ್ ದ ಆನ್ಯುವಲ್ ಆವರೇಜ್ ಫ್ಲೋ ಆಫ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇನ್ ಕರ್ನಾಟಕ? ಇದು ತಲೆ ಕೆಡಿಸ್ಕೊಂಬೇಡಿ, 57,000 ಮಿಲಿಯನ್ ಘನ ಮೀಟರ್. ಕರ್ನಾಟಕದ ಯಾವ ಪ್ರದೇಶವು ಕಾವೇರಿ ಜಲಾನಯನ ಪ್ರದೇಶದ ಭಾಗವಾಗಿದೆ? ನಾರ್ದರ್ನ್ ಕರ್ನಾಟಕ ಪ್ಲಾಟ್ಯೂ, ಸೆಂಟ್ರಲ್ ಕರ್ನಾಟಕ ಪ್ಲಾಟ್ಯೂ, ಸದರ್ನ್ ಕರ್ನಾಟಕ ಪ್ಲಾಟ್ಯೂ, ಕೋಸ್ಟಲ್ ರೀಜನ್. ಆನ್ಸರ್ ಈಸ್ ಸದರ್ನ್ ಕರ್ನಾಟಕ ಪ್ಲಾಟ್ಯೂ. ಲಾಸ್ಟ್ ಒನ್, ಕರ್ನಾಟಕದ ಗಡಿಗಳ ಬಗ್ಗೆ ಕೆಳಗಿನ ಯಾವುದು ಸರಿಯಿಲ್ಲ? ನಾಟ್ ಕರೆಕ್ಟ್ ಅಂತ ಕೇಳಿದರೆ, ಕರ್ನಾಟಕವು ಉತ್ತರದಲ್ಲಿ ಮಹಾರಾಷ್ಟ್ರವನ್ನು ಹೊಂದಿದೆ, ಕರ್ನಾಟಕವು ಪೂರ್ವದಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣವನ್ನು ಹೊಂದಿದೆ, ಕರ್ನಾಟಕವು ನೈಋತ್ಯದಲ್ಲಿ ಕೇರಳವನ್ನು ಹೊಂದಿದೆ, ಕರ್ನಾಟಕವು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಗೋವಾವನ್ನು ಹೊಂದಿದೆ. ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ.